ಬೆಳಗಾವಿ ಲೋಕಸಭೆ ಬಿಜೆಪಿ ಅಭ್ಯರ್ಥಿ ಸುರೇಶ್ ಅಂಗಡಿ ಭರ್ಜರಿ ಪ್ರಚಾರ ನಡೆಸಿದ್ದಾರೆ. ಬೆಳಗಾವಿಯ ರಾಮದುರ್ಗ ತಾಲೂಕಿನಲ್ಲಿ ಹಳ್ಳಿಗಳಲ್ಲೂ ಬಿರುಸಿನ ಮತಬೇಟೆ ನಡೆಸುತ್ತಿದ್ದು, ಮೋದಿ ಸರ್ಕಾರದಲ್ಲಿ ಆದಷ್ಟು ಯುಪಿಎ ಸರ್ಕಾರದಲ್ಲಿ ಅಭಿವೃದ್ಧಿ ಕೆಲಸಗಳು ಆಗಿಲ್ಲ, ನಿಮ್ಮ ಮತ ಭಾರತ ಗೆಲ್ಲಿಸುವುದಕ್ಕೆ ಹಾಕಬೇಕು. ಪುಲ್ವಾಮಾದಲ್ಲಿ ಉಗ್ರ ಅಟ್ಟಹಾಸಕ್ಕೆ 44 ಯೋಧರು ಹುತಾತ್ಮರಾದರು. ಆಗ ನಮ್ಮ ಸೈನಿಕರು ಪಾಕಿಸ್ತಾನಕ್ಕೆ ನುಗ್ಗಿ ಉಗ್ರರ ಹತ್ಯೆ ಮಾಡಿದ್ರು. ಆದರೆ ದುರಂತ ಅಂದ್ರೆ ಕಾಂಗ್ರೆಸ್ನವರು ಉಗ್ರ ಹತ್ಯೆ ಲೆಕ್ಕ ಕೇಳಿದ್ರು. ಜಗತ್ತಿನ ಯಾವ ರಾಷ್ಟ್ರವೂ ಲೆಕ್ಕ ಕೇಳಿಲ್ಲ. ಕಾಂಗ್ರೆಸ್ನವರು ಲೆಕ್ಕ ಕೇಳಿದ್ದು ನೋಡಿದ್ರೆ ಅವರು ಉಗ್ರರ ಪರವಾಗಿ ಇದ್ದಾರೋ ಭಾರತ ದೇಶ ಪರವಾಗಿ ಇದ್ದಾರೋ ಈಗ ನೀವೇ ಹೇಳಿ, ಯಾರಿಗೆ ಮತ ಹಾಕಬೇಕು ಅಂತ ಸುರೇಶ್ ಅಂಗಡಿ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಚುನಾವಣೆ ಅಲ್ಲ, ಇದು ಭಾರತ ಗೆಲ್ಲಬೇಕು. ಭಾರತ ಯಾಕೆ ಗೆಲ್ಲಬೇಕು ಹೇಳಬಹುದು ಯಾರಾದ್ರೂ? ಭಾರತದ ಚುನಾವಣೆ ಇದು. ಮೊನ್ನೆ ಉಗ್ರಗಾಮಿಗಳು 40 ಸೈನಿಕರನ್ನ ಹೊಡೆದ್ರು. ಈ ಊರಾಗ ಯಾರ ಮಿಲಿಟರಿಗೆ ಹೋಗಿದಾರೋ ಇಲ್ಲೋ? ಮಿಲಿಟರಿಗೆ ಹೋದವ್ರನ್ನ ಕೇಳಿದ್ರೆ ಅವ್ರು ಹೇಳ್ತಾರೆ, 40 ಸೈನಿಕರನ್ನ ಹೊಡೆದಾಗ ನಮ್ಮ ಪ್ರಧಾನಮಂತ್ರಿ ಹೇಳಿದ್ರು, ನನ್ನ 40 ಸೈನಿಕರು ಇವತ್ತು ರಕ್ತ ಹೋಗಿದೆ, ಆ ಒಂದೊಂದು ಹಣಿಯ ರಕ್ತದ ಲೆಕ್ಕವನ್ನ 130 ಕೋಟಿ ಜನರಿಗೆ ಕೊಡ್ತಾರಂತಂದ್ರು. ಮುಂದೆ 8 ದಿವಸದಾಗ ಲೆಕ್ಕ ಕೊಟ್ರು. ಎಷ್ಟು ಹೊಡೆದು? 350 ಲೆಕ್ಕ ಪಕ್ಕ ಅದಿರಲ್ಲ, ಎಲ್ಲ ಸಣ್ಣ ಆದ್ರೆ ಯಾವ ದೇಶನೂ ನಮ್ಮನ್ನು ಕೇಳಲಿಲ್ಲ. ಒಳಗೆ ಹೋಗಿ ಹೊಡೆದೇವ್ ನಾವು, ಹೊರಗಲ್ಲ. ಆ ದೇಶದ ಒಳನುಗ್ಗಿ ಹೊಡೆದೇವಿ. ಹೊಡೆದ ಬೆಳಕ ಜಗತ್ತಿನ ಯಾವುದೇ ರಾಷ್ಟ್ರ ನಮ್ಮನ್ನು ಕೇಳಲಿಲ್ಲ. ಇವತ್ತು ಭಾರತ ಬಲಾಢ್ಯ ರಾಷ್ಟ್ರ, ಆದ್ರೆ ನಮ್ಮನ್ನು ಲೆಕ್ಕ ಕೇಳಿದ್ರು. ಬಹಳ ದುಃಖ ಆಯ್ತು. ನಮ್ಮ ಮನೆಯಾಗಿನವ್ರು ಕೇಳಿದ್ರು. ಯಾರು ಕೇಳಿದ್ರು? ಕಾಂಗ್ರೆಸ್ದವ್ರು. ಅವ್ರಿಗೆ ಓಟ್ ಹಾಕ್ಬೇಕ? ಅವ್ರಿಗೆ ಓಟ್ ಹಾಕ್ಬೇಕು ನಾವು? ಅವ್ರೇನು ಉಗ್ರಗಾಮಿಗಳ ಪರವಾಗಿದಾರೋ? ಎಷ್ಟೇ ಬ್ಯುಸಿ ಇದ್ರು, ಏನೇ ಕೆಲಸಗಳಿದ್ರು, ಫಸ್ಟ್ ಹೋಗಿ ಎಲ್ಲರೂ ತಪ್ಪದೆ ಮತ ಚಲಾಯಿಸಿ ಒಳ್ಳೆ ಅಭ್ಯರ್ಥಿನ ಆಯ್ಕೆ ಮಾಡಿ. ನಮ್ಮ ಸರ್ಕಾರ ನಮ್ಮ ಹಕ್ಕು. ಸೊ ಹಾಗಾಗಿ MP ಎಲೆಕ್ಷನ್ಸ್ ಬರ್ತಾ ಇದೆ, ನಾನು ವೋಟ್ ಮಾಡ್ತಾ ಇದ್ದೀನಿ, ನೀವು ಸಹ ವೋಟ್ ಮಾಡಿ ಈ ಒಂದು ಜವಾಬ್ದಾರಿನ ಸರಿಯಾಗಿ ನಿಭಾಯಿಸ್ಕೊಳ್ಳಿ. TV5 ಅಭಿಯಾನದಲ್ಲಿ ನಾನು ಸಹ ಕೈ ಜೋಡಿಸ್ತಾ ಇದ್ದೀನಿ, ನೀವು ಸಹ ಕೈ ಜೋಡಿಸಿ. ಎಲ್ರಿಗೂ ಒಳ್ಳೆಯದಾಗಲಿ. ಮತ ಚಲಾಯಿಸಿ, ನಮ್ಮ ಮತ ನಮ್ಮ ಹಕ್ಕು. ಇದು TV5 ಕಳಕಳಿ.